ರಾಗ ಆನಂದ ಭೈರವಿ. ಹರ ಕ್ರೋಧಜ್ವಾಲ ವಲಿಭಿರವಲಿಢೇನ ವಪುಷಾ ಗಭೀರೇತೇನಾಭಿ ಸರಸಿ ಕೃತ ಸಂಗೋ ಮನಸಿ ಜಹ ಸಮೋತಸ್ಥೌ ತಸ್ಮಾತ್ ಅಚಲತನಯೇ ಧೂಮಲತಿಕಾ ಜನಸ್ತಾಂ ಜಾನೀತೆ ತವ ಜನನಿ ರೋಮಾವಲಿರಿತಿ ಪರಶಿವನ ಕೋಪಾನಲ ಜ್ವಾಲೆಯಿಂದ ಸಲೆ ಪರಿವೇಷ್ಟಿತಂ ಗೊಂಡ ತನುವಿರ್ಪ ಮನಸಿಜಂ ವರನಾಭಿಸರಸಿಯೊಳ್ ಮುಳುಗಿದ್ದನದರಿಂದೇ ಚಿಮ್ಮಿತ್ತು ಧೂಮಲತಿಕೆ ಕರುಣಾಮಯೀ ಜನನಿ ತದ್ಧೂಮಲತಿಕೆಯಂ ಧರಣಿ ಜನರಾವಗೌ ರೋಮರಾಜಿದೆನು ತಲರಿವರೈ ಪರ್ವತೇಂದ್ರ ಕುಮಾರಿಯೈ ಶಿವಹೃದುಲ್ಲಾಸಿನಿ ಪರಮೇಶ್ವರಿ. ಕನ್ನಡದ ಖ್ಯಾತ ವಿಮರ್ಶಕರಾದಂತಹ ಡಾಕ್ಟರ್ DR ನಾಗರಾಜ್ ಅವರು ತಮ್ಮ ಒಂದು ಲೇಖನದಲ್ಲಿ ಶಂಕರಾಚಾರ್ಯರ ಸೌಂದರ್ಯ ಲಹರಿಯನ್ನು ಕುರಿತು ದೇವಿಯನ್ನು ಕುರಿತ ಪೋಲಿ ಪದ್ಯಗಳು ಅನ್ನುವಂಥ ಒಂದು ಟೀಕೆಯನ್ನು ಮಾಡ್ತಾರೆ. ಈ ಟೀಕೆಯನ್ನು ವಿಮರ್ಶಾತ್ಮಕವಾಗಿ ಸಾಧಾರವಾಗಿ ಅಲ್ಲಗಳೆಯುವಂತಹ ಅಥವಾ ಪ್ರಶ್ನಿಸುವಂತಹ ಸಾಮರ್ಥ್ಯ ನನ್ನ ಓದಿನ ಅಳವನ್ನು ಮಿತಿಯನ್ನು ಮೀರಿದ್ದು. ಆದರೆ ಕೆಲವು ಮುಖ್ಯವಾದಂತಹ ಬಹುವಂಶ ಎಲ್ಲರಿಗೂ ಗೊತ್ತೇ ಇರುವಂತಹ ಅಂಶಗಳನ್ನು ಇಲ್ಲಿ ಪ್ರಸ್ತುತಪಡಿಸಬಹುದು. ಮೊದಲನೇದಾಗಿ ಇಲ್ಲಿ ಬರುವಂತಹ ವರ್ಣನೆಗಳು ಬರಿಯ ದೇವಿಯ ವರ್ಣನೆ ಅಲ್ಲ, ಅವು ತಂತ್ರ ಭಾಷೆಗೆ ತಂತ್ರವಿದ್ಯೆಗೆ ಸಂಬಂಧಪಟ್ಟವು. ಹಾಗಾಗಿ ಅವು ಸಾಂಕೇತಿಕವಾಗಿಯೂ ಇರುತ್ತೆ. ಆದ್ದರಿಂದ ಇವುಗಳನ್ನು ತಂತ್ರ ಪೂಜೆಯ ಅಂಗವಾಗಿಯೇ ನಾವು ನೋಡಬೇಕು. ಅಂತಹ ತಂತ್ರ ಪೂಜೆಯಲ್ಲಿ ಸ್ತ್ರೀ ದೇಹವನ್ನು ವರ್ಣಿಸೋದು, ಅದನ್ನು ಕುರಿತು ಪೂಜಿಸೋದು ಇದೆಲ್ಲ ಸಾಮಾನ್ಯವಾದದ್ದು, ಸಹಜವಾದದ್ದು. ಅಲ್ಲದೆ ಇಲ್ಲಿ ಸ್ತ್ರೀಯ ಪರಿಪೂರ್ಣ ಸೌಂದರ್ಯದ ಚಿತ್ರಣ ಇದೆ. ಪರಿಪೂರ್ಣ ಸೌಂದರ್ಯ ಏನು? ಅದರಲ್ಲಿ ದೈಹಿಕ ಸೌಂದರ್ಯ ನೆಪ ಮಾತ್ರದ್ದು. ಅದರೊಂದಿಗೆ ಸ್ತ್ರೀಯ ವ್ಯಕ್ತಿತ್ವದ ಹಲವು ಆಯಾಮಗಳು ಇದರಲ್ಲಿ ಸೇರುತ್ತೆ. ಆಕೆಯ ಮಾತೃಸ್ವರೂಪ, ವಾತ್ಸಲ್ಯ, ಪ್ರೀತಿ ಇತ್ಯಾದಿ. ಸ್ತ್ರೀಯ ವ್ಯಕ್ತಿತ್ವ ಪವಿತ್ರವಾದದ್ದು ಅನ್ನೋದು ಇಲ್ಲಿಯ ಮೂಲ ನಿಲುವು. ದ್ರವಿಡ ಶಿಶುವಾದ ತಾನು ದೇವಿಯ ಸ್ತನ್ಯಪಾನ ಮಾಡಿದವನು ಅಂತ ಶಂಕರರು ಹೇಳ್ತಾರೆ. ಈ ದೇಹದ ವಿವರಗಳನ್ನು ನಾವು ಅಷ್ಟೊಂದು ವಾಸ್ತವ ದೃಷ್ಟಿಯಿಂದ ನೋಡೋಕ್ಕೆ ಹೋಗಬಾರ್ದು. ಉದಾಹರಣೆಗೆ ರಾಮಾಯಣದಲ್ಲಿ ಸೀತೆ ಹನುಮಂತ ತನ್ನ ಹತ್ರ ಬಂದಾಗ, ನೀನು ರಾಮನನ್ನು ಕಂಡಿದ್ದೀಯಲ್ಲ, ಹಾಗಾದರೆ ರಾಮನ ವ್ಯಕ್ತಿತ್ವವನ್ನು, ಅಂದರೆ ವ್ಯಕ್ತಿತ್ವ ಅಂದರೆ ಸ್ವಭಾವವೂ ಸೇರಿಕೊಳ್ತು,
ದೇಹವೂ ಸೇರಿಕೊಳ್ತು, ಅವನ ಬಣ್ಣ, ನಿಲುವು, ಎತ್ತರ, ಇನ್ನೊಂದು. ಅದನ್ನು ವಿವರಿಸು ಅಂತ ಕೇಳ್ತಾಳೆ. ಅದು ಒಂದು 16 ಶ್ಲೋಕಗಳಲ್ಲಿ ಹನುಮಂತ ವಿವರಿಸ್ತಾ ಹೋಗ್ತಾನೆ. ಅವನ ಹಣೆ ಹೇಗಿದೆ, ಕಣ್ಣು ಹೇಗಿದೆ, ಇನ್ನೊಂದು ಆಪಾದಮಸ್ತಕ ವರ್ಣನೆ ಇದೆ ಅಲ್ಲಿ. ಅದಕ್ಕೆ ಅನುವಾದ ಮಾಡ್ತಾ ರಂಗನಾಥ ಶರ್ಮರು ಒಂದು ಅಂಶವನ್ನು ಹೇಳ್ತಾರೆ. ಇದನ್ನು ರಾಜಲಕ್ಷಣ ಅಥವಾ ಚಕ್ರವರ್ತಿಯ ಲಕ್ಷಣಗಳಾಗಿ, ಸಾಮಾನ್ಯ ಲಕ್ಷಣಗಳಾಗಿ ಹನುಮಂತ ಹೇಳಿದ್ದಾನೆ ಅಂತ ನಾವು ಭಾವಿಸಬೇಕೆ ಹೊರತು ವಾಸ್ತವವಾಗಿ ಅವನು ನೋಡ್ಕೊಂಡು ಹೇಳ್ತಿದ್ದಾನೆ ಅನ್ನೋ ಅರ್ಥದಲ್ಲಿ ತಗೋಬಾರ್ದು ಅಂತ ಹೇಳ್ತಾರೆ. ಅದನ್ನೇ ನಾವು ಇಲ್ಲಿ ಯೋಚನೆ ಮಾಡಬೇಕಾದ್ದು. ಇನ್ನೊಂದು ಕ್ಲಿಷ್ಟವಾದಂತಹ ಶಿಖರಿಣಿ ಛಂದಸ್ಸಿನಲ್ಲಿ ಈ ಶತಶ್ಲೋಕಗಳ ದೀರ್ಘ ಕಾವ್ಯ ಸಂಯೋಜನೆ ಅಪರೂಪದ್ದು. ಇಂತಹ ಪ್ರಕಾರದಲ್ಲಿ ಇಷ್ಟು ದೀರ್ಘವಾದ ಕಾವ್ಯ ಇದು ಒಂದೇ ಕಾಣುತ್ತೆ. ಅದರೊಂದಿಗೆ ವಿಶಿಷ್ಟವಾದಂತಹ ಸೌಂದರ್ಯ ಪ್ರಪೂರ್ಣವಾದ ಕಲ್ಪನೆಗಳು, ಅಲಂಕಾರಗಳು, ಪಾಂಡಿತ್ಯಪೂರ್ಣ ಪದವಿನ್ಯಾಸ, ಉಜ್ವಲ ಪ್ರೌಢ ಶೈಲಿ ಇವು ಸೌಂದರ್ಯ ಲಹರಿಯನ್ನು ಸುಂದರ ಕಾವ್ಯವನ್ನಾಗಿಸಿವೆ. ಇನ್ನೊಂದು ಆಧುನಿಕ ದೃಷ್ಟಿಯ ಓದುಗರ ದೃಷ್ಟಿಯಿಂದನೂ ನಾವು ಇದನ್ನು ನೋಡಬಹುದು. ಸ್ತ್ರೀಯ ವ್ಯಕ್ತಿತ್ವ, ದೇವಿನೇ ಇರಬಹುದಿಲ್ಲಿ, ಆದರೆ ಸ್ತ್ರೀಯ ವ್ಯಕ್ತಿತ್ವ ಶಕ್ತವಾದದ್ದು, ಹರಹರಿಯರನ್ನು ಕೂಡ ಪ್ರಭಾವಿಸುವಂಥದ್ದು ಅನ್ನುವಂತಹ ಇಲ್ಲಿಯ ನಿಲುವು ಆಧುನಿಕವಾದದ್ದು. ಅಂದರೆ ಸ್ತ್ರೀ ಪರದೃಷ್ಟಿಯಿಂದ, ಸ್ತ್ರೀಯ ಶಕ್ತಿಯ ದೃಷ್ಟಿಯಿಂದ ಇಲ್ಲಿಯ ಈ ದೇವಿಯ ವರ್ಣನೆಗಳನ್ನು ನಾವು ಈ ಸ್ತ್ರೀಪರ ತಂತ್ರಭಾಷೆಯ ದೃಷ್ಟಿಯಿಂದ ಗಮನಿಸಬೇಕು. ಆವಾಗ ಈ ಶ್ಲೋಕಗಳು ಅಸಭ್ಯ ಅರ್ಥವನ್ನು ಕೊಡುತ್ತವೆ ಅನ್ನುವಂಥ ಭಾವನೆಗೆ ಎಡೆ ಇರೋದಿಲ್ಲ. ಅದರೊಂದಿಗೆ ಇಲ್ಲಿಯ ದೇಹವರ್ಣನೆಯ ಪದ್ಯಗಳಲ್ಲಿ ಮನ್ಮಥ ದಹನದ ಪ್ರಸ್ತಾಪ ಇದ್ದೇ ಇದೆ. ಅಲ್ಲಿಗೆ ಇಲ್ಲಿಯ ವರ್ಣನೆ ಏನೇ ಇದ್ರೂ ಕಾಮವನ್ನು ಗೆಲ್ಲುವ ಉದ್ದೇಶ ಇಲ್ಲಿದೆ ಎನ್ನುವುದು ಸ್ಪಷ್ಟವಾಗುತ್ತೆ. ಅಂತಹ ಒಂದು ಶ್ಲೋಕ 76ನೆಯ ಶ್ಲೋಕ ಹರಕ್ರೋಧಜ್ವಾಲಾವಲಿಭಿಃ. ಇದು ದೇವಿಯ ರೋಮಾವಳಿಯ ವರ್ಣನೆ. ಪರ್ವತರಾಜ ತನಯೆಯನ್ನು ಉದ್ದೇಶಿಸಿ ಕವಿ ಹೇಳ್ತಾ ಇದ್ದಾನೆ. ಮನ್ಮಥ ಶಿವನ ಕೋಪಕ್ಕೆ ತುತ್ತಾಗಿ ಭಸ್ಮವಾಗಿದ್ದು ಗೊತ್ತೇ ಇರುವಂಥದ್ದು. ಹಾಗೆ ಶಿವನ ಕೋಪಾಗ್ನಿಯಿಂದ ತಪ್ತನಾದಂತಹ ಮನ್ಮಥ ಆ ಉರಿ ತನ್ನ ದೇಹವನ್ನೆಲ್ಲ ವ್ಯಾಪಿಸಿದಾಗ ಆ ಉರಿಯನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಬಹಳ ಆಳವಾದಂತಹ ನಾಭಿ ಎಂಬ ಸರೋವರದಲ್ಲಿ ಮುಳುಗಿದನು. ಅವಲೀಢೇನ ವಪುಷಾ ಗಭೀರೇ ತೇ ನಾಭೀಸರಸಿ ಕೃತಸಂಗೋ ಮನಸಿಜಃ. ಮನಸಿಜನು, ಮನ್ಮಥನು ಇಡೀ ದೇಹವನ್ನು ಇದು ವ್ಯಾಪಿಸಿದಾಗ ತೇ ಗಭೀರೇ ನಾಭೀಸರಸಿ, ನಿನ್ನ ನಾಭಿ ಎಂಬ ಆಳವಾದ ಸರೋವರದಲ್ಲಿ ಮುಳುಗಿದ. ಹಾಗೆ ಉರಿ ನೀರಿನಲ್ಲಿ ಮುಳುಗಿದಾಗ ಸಹಜವಾಗಿಯೇ ಹೊಗೆ ಎದ್ದು ಬಿಡ್ತು. ಆ ಹೊಗೆ ಬಳ್ಳಿಯ ಹಾಗೆ ಹಬ್ಬುತ್ತಾ ಹೋಯಿತು. ಅದು ಮೇಲಕ್ಕೆ ಹಬ್ಕೊಂಡು ಹೋಗುತ್ತೆ, ನಾವು ನೋಡಿರೋದು. ಇದನ್ನು ಹೊಗೆ ಅಂತ ಅರ್ಥ ಮಾಡಿಕೊಳ್ಳದೆ ಜನ ಹೊಕ್ಕಳಿಂದ ಮೇಲಕ್ಕೆ ಬೆಳೆದಂತಹ ರೋಮಾವಳಿ ಅಂತ ಭಾವಿಸಿದರು. ಜನಸ್ತಾಂ ಜಾನೀತೆ ತವ ರೋಮಾವಳಿ ರೀತಿ, ಜನರು ಅದನ್ನು ನಿನ್ನ ರೋಮಾವಳಿ ಅಂತ ಭಾವಿಸಿದರು ಅಂತ. ಆದರೆ ಹೀಗೆಲ್ಲ ವಿವರಿಸಬೇಕಾದ್ರೆ ಕವಿ ಜನನಿ ಅಂತ ಸಂಬೋಧನೆ ಮಾಡೋದ್ರ ಮೂಲಕ ಈ ಸಂದರ್ಭದ ಅಸಭ್ಯ ಧ್ವನಿಯ ಸಾಧ್ಯತೆಯನ್ನು ಅಡಗಿಸ್ಬಿಡ್ತಾನೆ. ಇಂಥದ್ದು ಬಹಳ ಮುಖ್ಯವಾದದ್ದು. ಬೆಂಕಿಯನ್ನು ಅಥವಾ ಉರಿಯುವ ಪದಾರ್ಥವನ್ನು ನೀರಿನಲ್ಲಿ ಅದ್ದಿದಾಗ ಹೊಗೆ ಉಂಟಾಗುವುದನ್ನು ಪರಿಶೀಲಿಸುವಂತಹ, ಅದನ್ನು ಗಮನಿಸಿರುವಂತಹ ಪರಿಶೀಲನಾ ಶಕ್ತಿ ಇಲ್ಲಿ ಕೆಲಸ ಮಾಡಿದೆ. ಅಷ್ಟೇ ಅಲ್ಲದೆ ಮನ್ಮಥ ಪ್ರಸಕ್ತಿ ಇರೋ ಪ್ರಯುಕ್ತ ನಾಭಿ ಸೌಂದರ್ಯವನ್ನು ಪರೋಕ್ಷವಾಗಿ ಹೇಳಿದ ಹಾಗೆ ಆಯಿತು.
ಆದರೆ ಆ ನಾಭಿ ಸೌಂದರ್ಯವನ್ನು ವರ್ಣಿಸೋ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಸಭ್ಯ ಸಾಧ್ಯತೆ ಇಲ್ಲದೆ ಇರೋ ಹಾಗೆ ಕವಿ ಎಚ್ಚರಿಕೆ ವಹಿಸಿದ್ದಾನೆ. ಇದಕ್ಕಿಂತ ಮಿಗಿಲಾಗಿ ಧ್ಯಾನಮಗ್ನರಾಗಿರಬೇಕಾದ್ರೆ ಅಕಸ್ಮಾತ್ತಾಗಿ ಸಲ್ಲದ ಆಲೋಚನೆಗಳು, ಕಾಮನೆಗಳು ಬಂದುಬಿಟ್ರೆ ಮನಸ್ಸಿನ ಆ ಚಾಂಚಲ್ಯವನ್ನು, ವಿಕ್ಷೇಪವನ್ನು ನಿಯಂತ್ರಿಸುವಂತಹ, ಅಂತಹ ಕಾಮತಾಪವನ್ನು ಅಡಗಿಸುವಂತಹ ಒಂದು ಕ್ರಮದ ಸೂಚನೆಯು ಇಲ್ಲಿ ಇದೆ. ಅದರೊಂದಿಗೆ ತಂತ್ರ ಪರಿಭಾಷೆಯಲ್ಲಿ ಮನಸ್ಸನ್ನು ಧ್ಯಾನಾಸಕ್ತವನ್ನಾಗಿಸಿ ಕಾಮನಿಗ್ರಹದ ಕ್ರಮವೂ ಇಲ್ಲಿ ಸೂಚಿತವಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಹೀಗೆ ಆರಂಭವಾದಂತಹ ರೋಮಾವಳಿಯ ವರ್ಣನೆ 77ನೆಯ ಶ್ಲೋಕದಲ್ಲಿ ಮುಂದುವರಿಯುತ್ತೆ. ಯತ್ ಏತತ್ ಕಾಲಿಂದಿ ತನುತರ ತರಂಗಾಕೃತಿ